ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಮುಕ್ತಿದಾಯಕ ನೀನೆ, ಹೃದಯವಂತ ನೀನೆ, ನೀ ಜೀವ ಭಾವ ನೀನೆ ದೇವ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ನೀವೀಗ ಜನತಾ ಟಿವಿ ಕನ್ನಡ ವಾಹಿನಿಯಲ್ಲಿ ಮೈತ್ರಿ ಕ್ರಿಯೇಷನ್ಸ್ ರವರು ಅರ್ಪಿಸುತ್ತಿರುವ ದಿವ್ಯಾಶೀರ್ವಾದ ಎಂಬ ಕ್ರೈಸ್ತ ಚಿಂತನ ಮಂಥನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಇದು ಡಿಸೆಂಬರ್ ತಿಂಗಳು. ಈ ತಿಂಗಳ ವಿಶೇಷತೆ ಏನಪ್ಪ ಅಂದರೆ, ಇದು ಯೇಸು ಕ್ರಿಸ್ತನ ಜನನವನ್ನು ನೆನಪು ಮಾಡಿ ಆಚರಿಸುವಂಥ ಒಂದು ಮಾಸ. ಈ ಕಾರ್ಯಕ್ರಮಕ್ಕೆ ಒಂದು ಹಬ್ಬದ ಸಡಗರವನ್ನು ತುಂಬುವಂತೆ ಮತ್ತು ದೇವರ ಆರಾಧನೆಯನ್ನು ಮಾಡುವಂತೆ ನಮ್ಮೊಂದಿಗೆ ಒಂದು ಗಾಯನ ತಂಡ ಇದೆ. ನಾವು ಅವರ ಜೊತೆ ಸೇರಿ ದೇವರನ್ನು ಸ್ತುತಿಸೋಣ, ಆರಾಧಿಸೋಣ. ಬನ್ನಿ, ನಮ್ಮೊಂದಿಗೆ ಸೇರಿ ನೀವು ಕೂಡ ದೇವರನ್ನು ಆರಾಧಿಸಿರಿ. ಎಸ್ಕೆ ಹಾಸ್ಪಿಟಲ್ ಜಾಲಹಳ್ಳಿ, ವೆಸ್ಟ್ ಬೆಂಗಳೂರು. ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ದು ನಿಮ್ಮ ವೈಯಕ್ತಿಕ ಆರೈಕೆಯನ್ನು ಕೈಗೆಟುಕುವ ದರದಲ್ಲಿ ನೀಡಲಿದೆ. ನಮ್ಮಲ್ಲಿ ಸುಸಜ್ಜಿತ ಲ್ಯಾಬೊರೇಟರಿ, ಅತ್ಯುತ್ತಮ ದರ್ಜೆಯ ಐಸಿಯು, ಎನ್ಐಸಿಯು, OT ಹಾಗೂ ಲೇಬರ್ ವಾರ್ಡ್ನ ಸೌಲಭ್ಯವಿದೆ. ನೀವು ಸ್ಪೆಷಲ್, ಸೆಮಿ ಸ್ಪೆಷಲ್ ಹಾಗೂ ಜನರಲ್ ವಾರ್ಡ್ಗಳನ್ನು ನಿಮ್ಮ ಆರೈಕೆಗಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ತುರ್ತು ಸೇವೆಗಾಗಿ ಸಂಪರ್ಕಿಸಿ 9986664560. ನಾವು ಕ್ರಿಸ್ಮಸ್ ಹಬ್ಬದ ಈ ಸಮಯದಲ್ಲಿ ಇದ್ದೇವೆ. ಎಲ್ಲ ಕಡೆಗಳಲ್ಲಿ ಕ್ರಿಸ್ಮಸ್, ಪ್ರಭು ಕ್ರಿಸ್ತರ ಜಯಂತಿಯ ನೀವು ಗೋದಲಿಯನ್ನು ಕಾಣುತ್ತೀರಿ. ಈ ಗೋದಲಿಯಲ್ಲಿ ಪ್ರಭು ಕ್ರಿಸ್ತರು ಜನನವೆತ್ತರು 2000 ವರ್ಷದ ಹಿಂದೆ. ಆ ಗೋದಲಿಯಲ್ಲಿ
ದನಕರುಗಳು ಇದ್ದರು. ಅಲ್ಲಿ ದೇವದೂತರು ಗಾನ ಹಾಡಲು ಬಂದರು. ಆ ಗೋದಲಿ ಪ್ರಭು ಕ್ರಿಸ್ತರಿಗೆ ಒಂದು ಹುಟ್ಟುವ ಸ್ಥಾನವಾಯಿತು. ಅದೇ ಪ್ರಭು ಯೇಸು ಇವತ್ತು ನನ್ನ ಮತ್ತು ನಿಮ್ಮ ಮನದಲ್ಲಿ ಹುಟ್ಟುತ್ತಾರೆ. ಅವರಿಗೂ ಸಹ ನಾವು ಸ್ವಾಗತವನ್ನು ನೀಡಬಹುದು. ಸ್ವಾಗತ ನಾವು ನೀಡುವುದು ಅವರಿಗೆ ನಮ್ಮ ಆತ್ಮದೊಳಗೆ ಒಳ್ಳೆಯ ಜೀವನ ಮುಖಾಂತರ ಅವರಿಗೆ ಸ್ವಾಗತಿಸಿ. ಹೌದು, ದೇವದೂತರು ಹಾಡಿದರು, ಶಾಂತಿ ಸಮಾಧಾನ ಸುಮನಸ್ಕರಿಗೆ ಅಂತ. ಮೌನತ ದೇವರಿಗೆ ಅವರು ಶಾಂತಿ ಸಮಾಧಾನ ಅವರು ನಮಗೆ ತರುತ್ತಾರಂತೆ ಹೇಳಿದರು. ಅದೇ ಸುಮನಸ್ಕರಿಗೆ ಆ ದೂತರು ಹೇಳಿದ ಶಾಂತಿ ನಾವು ಸಹ ಅನುಭವಿಸಬಹುದು ಇಂದು. ಅದಕ್ಕಾಗಿ ಪ್ರಿಯರೇ, ನಾನು ನಿಮಗೆಲ್ಲರಿಗೂ ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಪ್ರಭು ಕ್ರಿಸ್ತರು ತಂದ ಶಾಂತಿ ಸಮಾಧಾನ ನಿಮ್ಮಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಅಲ್ಲ, ಇಡೀ ಭೂಲೋಕದಲ್ಲಿ ನೆಲೆಸಲಿ. ಇದೇ ನನ್ನ ಪ್ರಾರ್ಥನೆಯಾಗಿದೆ, ಇದೇ ನನ್ನ ಆಶಯವಾಗಿದೆ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೆರಿ ಕ್ರಿಸ್ಮಸ್ ಅಂತಾರೆ. ಕ್ರಿಸ್ಮಸ್ ಹಬ್ಬ ಅಂದ ನಾನು ನಿಜವಾಗ್ಲೂ ಹಬ್ಬ ಅಂದ ತಕ್ಷಣ ನನ್ನ ಮನಸ್ಸಿಗೆ ಬರುವಂಥದ್ದು ಒಳ್ಳೆ ಊಟ, ಒಳ್ಳೆ ಹೊಸ ಬಟ್ಟೆ, ಸ್ನೇಹಿತರು, ಆಮೇಲೆ ನಮ್ಮ ಕುಟುಂಬಗಳನ್ನು ನಾವು ನಮ್ಮ ಮನೆಗೆ ಕರೆಯೋದು, ಪಾರ್ಟಿ ಮಾಡೋದು, ಒಂದು ರೀತಿಯಲ್ಲಿ ಹಾಡೋದು ಮತ್ತು ಟ್ರಿಪ್ಗೆ ಹೋಗೋದು, ಪಿಕ್ನಿಕ್ ಮಾಡೋವಂಥದ್ದು, ಇದೆಲ್ಲ ಇದೆ ಹಬ್ಬದ ಒಂದು ಇದು. ಅದು ಏನದು ಜೊತೆಗೆ ಇರುವಂಥದ್ದು, ಕಾಂಪ್ಲಿಮೆಂಟ್ಸ್ ಅಂತ ನೋಡ್ತಾ ಇದ್ದೆ, ಜೊತೆಗೆ ಇರುವಂಥದ್ದು. ಅದಕ್ಕೋಸ್ಕರ ಕ್ರಿಸ್ಮಸ್ ಹಬ್ಬ ಅಂದ ತಕ್ಷಣ ನಮಗೆ ಈ ಕ್ರಿಸ್ಮಸ್ ಹಬ್ಬದ ವಿಶೇಷತೆಯನ್ನು ನಾವು ತಿಳ್ಕೊಳ್ಳುವಂಥವರಾಗಿದ್ದೇವೆ ಇವತ್ತು. ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತನ ಜನನದ ಒಂದು ದಿನ. ದೇವಕುಮಾರನಾಗಿರುವಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಂಥ ಒಂದು ವಿಶೇಷವಾದ ದಿನ. ಅದಕ್ಕೆ ಯೇಸು ಕ್ರಿಸ್ತನ ಜನನ, ಜೀವನ, ಸೇವೆ, ಮರಣ, ಹುಣ್ಣುವಿಕೆ, ಪುನರುತ್ಥಾನ ಇದೆಲ್ಲವೂ ಚರಿತ್ರೆಯಲ್ಲಿ ಅದು ದಾಖಲೆಯಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಬೈಬಲಲ್ಲಿ 4 ಸುವಾರ್ತೆಗಳಿವೆ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಅಂತ. ಈ 4 ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನ ಚರಿತ್ರೆ ನೋಡ್ತೇವೆ. ಈ ಪ್ರಪಂಚದಲ್ಲಿ ಬಂದಾಗ, ಈ ಭೂಮಿಗೆ ಬಂದಾಗ ಆತನು ಹೇಗೆ ಬಂದ, ಹೇಗೆ ಹುಟ್ಟಿದ, ಇದೆಲ್ಲ ಇಡೀ ಚರಿತ್ರೆಯಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಆತನ ಜನನದ ವಿಷಯದಲ್ಲಿ 2 ಸುವಾರ್ತೆಗಳಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ. ಅದು ಮತ್ತಾಯ ಮತ್ತು ಲೂಕ. ಈ 2 ಪುಸ್ತಕಗಳಲ್ಲಿ 2 ಅಧ್ಯಾಯಗಳಿವೆ. ಅಂದರೆ ಒಟ್ಟು 4 ಅಧ್ಯಾಯಗಳನ್ನು ದೇವರು ಉಪಯೋಗಿಸಿ ತನ್ನ ಮಗನಾಗಿರುವಂಥ ಯೇಸು ಕ್ರಿಸ್ತನ ವಿಶೇಷವಾದ ಜನನದ ವಿಷಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಈಗ ಬನ್ನಿ ನಾವು ಬೈಬಲ್ಗೆ ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ ಮತ್ತು ಅದರ 2ನೇ ಅಧ್ಯಾಯದಲ್ಲಿ ನಾವು ಮೊದಲಿನ 12 ವಚನಗಳನ್ನು ನಾವು ಓದಿಕೊಳ್ಳೋಣ. ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳಿ. ಜೋಯಿಸರು ಮೂಡಲಿಂದ ಬಂದು ಯೇಸುವಿಗೆ ನಮಸ್ಕರಿಸಿದ್ದು. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೇತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು, ಅವನು ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ಅವನು ಯಹೂದ್ಯರ ಎಲ್ಲ ಮಹಾಯಾಜಕರನ್ನು, ಶಾಸ್ತ್ರಿಗಳನ್ನು ಕೂಡಿಸಿ, ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ,
ಯೂದಾಯದ ಬೆತ್ಲೆಹೇಮಿನಲ್ಲಿಯೇ. ಯಾಕಂದರೆ ಯಹೂದ ಸೀಮೆಯ ಬೇತ್ಲೆಹೇಮೇ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ತನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನೂ ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೇತ್ಲೆಹೇಮಿಗೆ ಕಳುಹಿಸಿದನು. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ಇಲ್ಲಿ ನಾವೇನು ನೋಡ್ತಿದ್ದೀವಿ ಅಂತಂದರೆ, ಯೇಸು ಕ್ರಿಸ್ತನು ಹುಟ್ಟಿದಾಗ ನಡೆದಂಥ ಒಂದು ಘಟನೆ, ಯೇಸು ಕ್ರಿಸ್ತನು ಹುಟ್ಟಿರುವಂಥದ್ದೇ ಒಂದು ಘಟನೆ. ಆ ಹುಟ್ಟುವಿಕೆಯಲ್ಲಿ ಆತನು ಶಿಶುವಾಗಿರುವಾಗ, ಮಗುವಾಗಿರುವಾಗ ನಡೆದ ಇನ್ನೊಂದು ಘಟನೆಯನ್ನು ನಾವು ಈಗ ಕೇಳಿಸ್ಕೊಂಡಿದ್ದೇವೆ. ಮೊದಲನೇದಾಗಿ ನಿಮ್ಗೆ ಹೇಳಬೇಕಾಗಿರುವಂಥದ್ದು ಈ ಜೋಯಿಸರ ವಿಷಯದಲ್ಲಿ. ಅನೇಕ ಸಾರಿ ನಾವು ಅಂದ್ಕೊಳ್ತೀವಿ ಏನಂತಂದರೆ, ನಾನು ಪ್ರಶ್ನೆ ಕೇಳ್ತೇನೆ, ಎಷ್ಟು ಜೋಯಿಸರು ಬಂದರು? ನನಗೆ ಗೊತ್ತು, ನೀವು ಆಲೋಚನೆ ಮಾಡ್ತಿರ್ಬೋದು 3 ಬಂದರು ಅಂತ. ಆದರೆ ದೇವರ ವಾಕ್ಯದಲ್ಲಿ ಅದು 3 ಅಂತ ದಾಖಲೆ ಆಗಿಲ್ಲ. ಹೇಗೋ ಅವರು ಹೆಚ್ಚು ಜನ ಬಂದಿರ್ಬೋದು. ಯಾಕಂದರೆ ಅವ್ರಿಗೆ ಒಂದು ಕಡೆ ಒಂದು ನಾವು ಒಂದು ಭಾಷಾಂತರದಲ್ಲಿ ನೋಡುವಾಗ ಅರಸರು ಎಂದ್ಬಿಟ್ಟು ಅವ್ರಿಗೆ ಹೆಸರು, ಜ್ಞಾನಿಗಳಂತ ಹೆಸರು, ಜೋಯಿಸರು ಅಂತ ಹೆಸರು, ಈ ರೀತಿಯಾಗಿರುವಾಗ ಯಾರಾದರೂ ಅರಸರ ಒಂದು ಅಧಿಕಾರದಲ್ಲಿ ಬರುವಾಗ ಜೊತೆಗೆ ಇನ್ನೂ ಅನೇಕರು ಬರ್ತಾರೆ. ಒಂದು ಪೈಲಟ್ ಕಾರ್ ಅಂತ ಹೋಗ್ತದೆ ಯಾವುದಾದ್ರು VIP ಹೋಗುವಾಗ, ಆ ರೀತಿಯಾಗಿ ಅವರು ದೊಡ್ಡ ಒಂದು ಗ್ರೂಪಾಗಿ ಬಂದಿರ್ಬೋದು. ಮತ್ತು ಅಷ್ಟೇ ಅಲ್ಲ, ಅವರು ನಕ್ಷತ್ರವನ್ನು ನೋಡಿ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಅವರು ರಾತ್ರಿ ಹೊತ್ತು ಪ್ರಯಾಣ ಮಾಡ್ತಿದ್ರು ಅಂದ್ಬಿಟ್ಟು ನಾವು ನೋಡ್ತೇವೆ. ಹಗಲೊತ್ತು ಮಲಗ್ತಿದ್ರೇನೋ, ರಾತ್ರಿ ಅವರು ಪ್ರಯಾಣ ಮಾಡ್ತಿದ್ರು. ಹೇಗೂ ಈ ಜೋಯಿಸರ ವಿಷಯದಲ್ಲಿ ನಾನು ಹೇಳಬೇಕು ಅಂತಂದರೆ, ಮೂಡಣ ದೇಶದ ಪಂಡಿತರು ಅಥವಾ ಜೋಯಿಸರು ಅಂದ್ಬಿಟ್ಟು ನಾವು ನೋಡ್ತೇವೆ. ಇಸ್ರಾಯೇಲ್ ದೇಶಕ್ಕೆ ಮೂಡಣದಲ್ಲಿರುವಂಥದ್ದು ಬಾಬೇಲ್ ಅಥವಾ ಬ್ಯಾಬಿಲೋನ್ ದೇಶ, ಪರ್ಷಿಯಾ ದೇಶ. ಮತ್ತು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕದಲ್ಲಿಯೂ ನಾನು ಓದುವಾಗ ಒಂದು ತಿಳ್ಕೊಂಡೇನೆ ಅಂತಂದರೆ, ಆ ಜೋಯಿಸರಲ್ಲಿ ಒಬ್ಬರು ಭಾರತ ದೇಶದವರು ಇದ್ರು ಅಂತ ಹಾಗೆ ಬರೆಯಲ್ಪಟ್ಟಿದೆ ಅಲ್ಲಿ. ಹಾಗಾದರೆ ಭಾರತೀಯ ನಾವು ಜ್ಞಾನವನ್ನು ಹುಡುಕುವಂಥವರಾಗಿದ್ದೇವೆ, ನಾವು ಕೂಡ ಜ್ಞಾನಿಗಳಾಗಿದ್ದೇವೆ. ಹಾಗಾದರೆ ಯೇಸು ಕ್ರಿಸ್ತನು ಹುಟ್ಟಿದಾಗ ಆತನು ಹುಟ್ಟಿರುವಂಥದ್ದು ಏಷ್ಯಾ ಖಂಡದಲ್ಲಿ, ಅಂದರೆ ನಮ್ಮ ಖಂಡದಲ್ಲಿ. ನಮಗೆ ಅದೊಂದು ಹೆಮ್ಮೆ ತರುವಂಥ ಒಂದು ಸುದ್ದಿ ಇದೆ. ಯಾಕಂದ್ರೆ ನಮಗೆ ಒಂಥರ ವಿ ಆರ್ ವೆರಿ ಪ್ರೌಡ್ ಆಫ್ ಜೀಸಸ್. ಯೇಸು ಕ್ರಿಸ್ತನು ನಮ್ಮ ಖಂಡದಲ್ಲಿ ಹುಟ್ಟಿದ್ದಾನಲ್ಲ ಅಂತ. ಆದರೂ ಕೂಡ ಆತನು ನಮ್ಮ ಖಂಡದಲ್ಲಿ ಹುಟ್ಟಿದರೂ ಕೂಡ ಜಗದ ರಕ್ಷಕನಾಗಿ ಆತನು ಹುಟ್ಟಿ ಬಂದನೆಂದ್ಬಿಟ್ಟು ನಾವು ನೋಡ್ತೇವೆ. ಎಲ್ಲರಿಗೂ ಕರ್ತನಾಗಿ, ಒಡೆಯನಾಗಿ ಹುಟ್ಟಿ ಬಂದನೆಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಅವರು ತಂದ ಕಾಣಿಕೆ 3 ಆಗಿತ್ತು, ಆದರೆ ಅವರು ಬಂದಂಥವರು 3ಕ್ಕಿಂತ ಜಾಸ್ತಿ ಆಗಿರ್ಬೋದು. ಇವರು ಈ ಖಗೋಳ ಶಾಸ್ತ್ರಜ್ಞರು, ನಕ್ಷತ್ರಗಳನ್ನು ನೋಡಿ ತಿಳ್ಕೊಳ್ಳುವಂಥ ಸಮಯಗಳನ್ನು, ಕಾಲಗಳನ್ನು ತಿಳ್ಕೊಳ್ಳುವಂಥ ಖಗೋಳ ಶಾಸ್ತ್ರಜ್ಞರಾಗಿದ್ದರು. ಅವರು ನಕ್ಷತ್ರಗಳನ್ನು ನೋಡಿ ಕಲಿಯುವಂಥವರಾಗಿದ್ದರು. ಆದರೆ ಈ ನಕ್ಷತ್ರಗಳ ವಿಷಯದಲ್ಲಿ ನಾವು ನೋಡಬೇಕಾಗಿದ್ರೆ, ನನ್ನ 2ನೇ ಪಾಯಿಂಟ್ ಯಾವುದು ಅಂತಂದರೆ, ನಕ್ಷತ್ರ ಯಾವುದಾಗಿತ್ತು ಅಂತ. ನಮ್ಮ ಒಂದು ಪ್ರಪಂಚದಲ್ಲಿ ಇವತ್ತು ನೋಡಬೇಕಾಗಿದ್ರೆ, ಯಾವುದೋ ಒಂದು ಧೂಮಕೇತು ಬಂತು, ಏನೋ ಆಯಿತು ಅಂತಂದ ತಕ್ಷಣ ಏನೋ ಆಗ್ತದೆ ಎನ್ನುವಂಥ ಒಂದು ನ್ಯೂಸ್ ಇದೆ. ಅದು ಅದ್ರ ವಿಷಯದಲ್ಲಿ ಜ್ಞಾನ ಇದೆ ಇದ್ರ ವಿಷಯದಲ್ಲಿ. ಆದರೆ
ಇವರು ನಡೆದು ಬಂದಂಥ ಆ ದಾರಿ ನೋಡಬೇಕಾಗಿದ್ರೆ, ಈ ಜೋಯಿಸರು ನೋಡಿರುವಂಥ ನಕ್ಷತ್ರ ನೋಡಬೇಕಾಗಿದ್ರೆ ಇದು ಒಂದು ಬೇರೆ ಥರವಾದ ನಕ್ಷತ್ರ. ಯಾಕಂದರೆ ಮನುಷ್ಯನ ನಡಿಗೆಗೆ ಅನುಸಾರವಾಗಿ ಅವರು ನಡೆಸಿಕೊಂಡು ಬಂದು ಒಂದು ಮನೆ ಮೇಲೆ ಅದರ ಒಂದು ಕಿರಣವನ್ನು ಅದು ಬೀರಬೇಕಾಗಿದ್ದರೆ ಈ ನಕ್ಷತ್ರ ಬೇರೆ ರೀತಿಯಲ್ಲಿ ಇತ್ತು ಅಂದ್ಬಿಟ್ಟು ನಾವು ನೋಡ್ತೇವೆ. ಇಟ್ಸ್ ನಾಟ್ ಆರ್ಡಿನರಿ ಸ್ಟಾರ್, ಎಕ್ಸ್ಟ್ರಾರ್ಡಿನರಿ ಸ್ಟಾರ್, ಪ್ರಿಪೇರ್ಡ್ ಬೈ ಗಾಡ್. ದೇವರು ತಾನೇ ಉಂಟು ಮಾಡಿಕೊಂಡಂಥ ಒಂದು ವಿಶೇಷವಾದ ನಕ್ಷತ್ರವಾಗಿತ್ತು ಅಂತ ಅನ್ನಿಸ್ತದೆ ನನಗೆ. ಆದರೆ ನಕ್ಷತ್ರ ಒಂದೇ ಅಲ್ಲ, ಯೇಸು ಕ್ರಿಸ್ತನ ಜನನವನ್ನೇ ನೀವು ಗಮನಿಸಿದರೆ ಇದು ಭಾಳ ವಿಭಿನ್ನವಾಗಿರುವಂಥದ್ದು, ಭಾಳ ವಿಶೇಷವಾಗಿರುವಂಥದ್ದು. ಯಾಕಂತ ಹೇಳ್ತೀರಿ, ಆತನು ಹುಟ್ಟಬೇಕಾಗಿರುವಂಥ ನೇಟಿವ್ ಪ್ಲೇಸ್ ಇದೆಯಲ್ಲ, ಸ್ಥಳವನ್ನು ಕೂಡ ಮೊದಲೇ ಆರಿಸ್ಕೊಂಡಿದ್ದಂತೆ. ಹುಟ್ಟಬೇಕಾಗಿರುವಂಥ ಸ್ಥಳವನ್ನು ಅದು ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅದು ಮೀಕನ ಗ್ರಂಥದಲ್ಲಿ 5ನೇ ಅಧ್ಯಾಯ ಮತ್ತು ಅದರ 2ನೇ ವಚನವನ್ನು ನಾವೀಗ ಕೇಳಿಸ್ಕೊಳ್ಳೋಣ. ಎಫ್ರತಾದ ಬೇತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು. ಆತನು ಹುಟ್ಟುವಂಥ ಸ್ಥಳವನ್ನು ಅಷ್ಟೇ ಅಲ್ಲ, ಪ್ರಿಯ ಸಹೋದರ ಸಹೋದರಿ, ಪ್ರಿಯ ಸ್ನೇಹಿತನ ಕೇಳಿಸ್ಕೊ. ಏನಂತಂದರೆ ಆತನು ಹುಟ್ಟಬೇಕಾಗಿರೋ ಒಂದು ನೇಟಿವ್ ಪ್ಲೇಸ್ ಅಂತ ನೋಡ್ತೀನಿ. ನಿಮ್ದು ಯಾವುದು ನೇಟಿವ್ ಪ್ಲೇಸ್ ಅಂತಂದರೆ ನೀವು ಹೇಳ್ಬೋದು ಶಿವಮೊಗ್ಗ ಅಂತ ಹೇಳ್ಬೋದು, ಕೆಲವರು ಹುಬ್ಳಿ ಅಂತಾರೆ, ಕೆಲವರು ಬೆಂಗಳೂರು ಅಂತಾರೆ, ಈ ರೀತಿಯಾಗಿ ಪ್ಲೇಸ್ ಅಂತ ನೋಡ್ತಾರೆ. ಅದರಲ್ಲಿಯೂ ಕೂಡ ಯಾವ ಊರು, ಸಣ್ಣ ಹಳ್ಳಿ ಕೂಡ ಆಗಿರ್ಬೋದು. ಇನ್ನೂ ಸ್ವಲ್ಪ ಆಳವಾಗಿ ಹೋದರೆ ಆತನು ಮಲಗಿರುವಂಥ ತೊಟ್ಲನ್ನು ಕೂಡ ಆತನು ಮೊದಲೇ ಆರಿಸ್ಕೊಂಡಿದ್ದು ಅಂದ್ಬಿಟ್ಟು ನೋಡಿ. ಇದು ವಿಶೇಷವಾದ ಸುದ್ದಿ. ಯಾಕಂತಂದರೆ ಒಂದು ಗೋದಲೆಯಲ್ಲಿ ಮಲಗಿದ್ನಂತ ನೋಡು. ಆ ಸುದ್ದಿ ಇನ್ನೊಂದು ಕಡೆಗೆ ನೋಡ್ತೇವೆ. ಆ ಸುದ್ದಿ ಬೆತ್ಲೆಹೇಮ್ನಲ್ಲಿ ಹುಟ್ಟಿರುವಂಥ ಊರಿನ ಸುತ್ತಲೂ ಇರುವಂಥ ಕುರುಬರಿಗೆ ಪರಲೋಕದಿಂದ ಬಂದ ದೇವದೂತನು ಹೇಳ್ತಾನೆ, ಆತನು ಮಲಗಿರುವಂಥದ್ದು ಒಂದು ಗೋದಲೆಯಲ್ಲಿ ಮಲಗಿದ್ದಾನೆ ಅಂತ. ಹಾಗಾದ್ರೆ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ವಿಭಿನ್ನವಾಗಿದೆ. ಆತನು ಹೇಳಿದ ಹಾಗೆ ಬಂದರೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಈ ಮೀಕನ ಬರೆದ ಗ್ರಂಥ ಓದಿದ್ವಲ್ಲ, 710 ವರ್ಷ ಯೇಸು ಹುಟ್ಟಕ್ಕಿಂತ ಮುಂಚೆ 710 ವರ್ಷದ ಹಿಂದೆ ನುಡಿಯಲ್ಪಟ್ಟಿರುವಂಥ ಪ್ರವಾದನೆ ಇದು. ಹೇಳಿದ ಹಾಗೆ, ನುಡಿದ ಹಾಗೆ ನಡೆದವನು ಎಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಮತ್ತು ಅಷ್ಟೇ ಅಲ್ಲ, ಇನ್ನೂ ಒಂದು ಹೇಳ್ತೀನಿ ನೋಡಿ, ಇನ್ನೂ ದಿಸ್ ವಿಲ್ ಬ್ಲೋ ಯುವರ್ ಮೈಂಡ್ ಅಂತ ನೋಡ್ತಾ ಇದೆ. ಯೇಸು ಕ್ರಿಸ್ತನು ತನ್ನ ತಂದೆ ತಾಯಿಯನ್ನು ಆರಿಸ್ಕೊಂಡಂತ. ನಾವು ಆರಿಸ್ಕೊಳಕ್ಕಾಗತ್ತಾ? ಹುಟ್ಟ ಊರು ಆರಿಸ್ಕೊಳಕ್ಕಾಗತ್ತೇನ್ರಿ? ಹುಟ್ಟ ಊರೇನೋ ಒಂದು ರೀತಿ ನಾವು ಆರಿಸ್ಕೊಳಕ್ಕಾಗಲ್ಲ, ನಮ್ಮ ತಂದೆ ತಾಯಿ ಆರಿಸ್ಕೊಂಡಿರ್ಬೋದು. ಆದರೆ ನಾನು ನನ್ನ ತಂದೆ ತಾಯಿನ ಆರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯೇಸು ಹುಟ್ಟಿದಾಗ ತನ್ನ ತಂದೆ ತಾಯಿಯನ್ನು ಆರಿಸ್ಕೊಂಡಿದ್ಬಿಟ್ಟು ನಾವು ನೋಡ್ತೇವೆ. ಯಾಕಂದರೆ ನಾವು ನೋಡುವಾಗ ಯೇಸು ಕ್ರಿಸ್ತನು ಹುಟ್ಟಿದಂಥ ಸಮಯದಲ್ಲಿ ಗಬ್ರಿಯೇಲ್ ಎಂಬ ದೂತನು ಬಂದು ಒಂದು ನಜರೇತ್ನಲ್ಲಿರುವಂಥ ಒಂದು ಊರಿನಲ್ಲಿ ಒಂದು ಸಣ್ಣ ಹುಡುಗಿಯಾಗಿರುವಂಥ ಕನ್ಯೆಯ ಮರಿಯಳನ್ನು ಸಂಧಿಸಿ ಆಕೆಯನ್ನು ದೇವರು ಆರಿಸ್ಕೊಂಡಿದ್ದನ್ನು, ಧನ್ಯಳಾಗಿರುವಂಥ ಪರಿಶುದ್ಧವಾಗಿ ಜೀವಿಸ್ತಿರುವಂಥ ಆ ಮರಿಯಳನ್ನು ಆರಿಸ್ಕೊಳ್ತಾನೆ. ಇದು ವಿಶೇಷವಾದದ್ದು. ನಾನು ಸ್ಕೂಲಲ್ಲಿ ಓದ್ತಾ ಇರುವಾಗ ಒಬ್ಬನು ನಮಗೆ ಸ್ನೇಹಿತನಿದ್ದ. ಆ ಸ್ನೇಹಿತನೇನಂತಿದ್ದ ಗೊತ್ತಾ? ಕಾರಲ್ಲಿ ಹೋಗೋ ಅಂತ ಅವನ ಇನ್ನೊಂದು ಸ್ನೇಹಿತರು ಐಶ್ವರ್ಯವಂತರನ್ನ ನೋಡಿದ ತಕ್ಷಣ ಅವನು ಒಂದು ಮಾತು ಹೇಳಿದ ಒಂದು ದಿವಸ ನನಗೆ, ನಾನು ಯಾಕೆ ಅವ್ರ ಕುಟುಂಬದಲ್ಲಿ ಹುಟ್ಟಲಿಲ್ಲ ಅಂತ. ವಿ ಕೆನಾಟ್ ಚೂಸ್. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಹುಟ್ಟುವಾಗ ಆತನು ಹುಟ್ಟಿದ ಸ್ಥಳ, ಆತನ ತಂದೆ ತಾಯಿಗಳನ್ನು ಆರಿಸ್ಕೊಂಡು ನಿಂದ್ಬಿಟ್ಟು ನಾವು ನೋಡ್ತೇವೆ. ಮತ್ತು ಇನ್ನೊಂದು ಸುದ್ದಿ ಹೇಳ್ಬಿಡ್ತೇನೆ, ತಂದೆ ತಾಯಿಯನ್ನು ಆರಿಸ್ಕೊಳ್ಳುವಂಥದ್ರಲ್ಲಿಯೂ ಕೂಡ ತಂದೆಗೆ ಯೇಸು ಕ್ರಿಸ್ತನ ಜನನದಲ್ಲಿ ಯಾವ ಭಾಗ ಇರಲಿಲ್ಲ. ಯಾಕಂತಂದರೆ ಮದುವೆ ಆಗೋಕ್ಕಿಂತ ಮುಂಚೆ, ಅವರು ಕೂಡಿ ಬರೋಕ್ಕಿಂತ ಮುಂಚೆ, ನಿಶ್ಚಿತಾರ್ಥ ಆಗಿತ್ತು, ಆದರೆ ಕೂಡಿ ಬರೋಕ್ಕಿಂತ ಮುಂಚೆ ಆಗಲೇ ಪರಲೋಕದಿಂದ ಅವಳು ಗರ್ಭಿಣಿಯಾಗಿದ್ಲು ಅಂದ್ಬಿಟ್ಟು ನೋಡಿದೆ. ಗರ್ಭವತಿ ಆದವಳು. ಯಾಕೆ ಗರ್ಭ ಹೇಗೆ ಧರಿಸಿದವಳು ಅಂತಂದರೆ ಪರಿಶುದ್ಧಾತ್ಮನಿಂದಲೇ ಗರ್ಭ ಧರಿಸಿದವಳು. ಯಾಕಂದರೆ ಪರಿಶುದ್ಧನಾಗಿರುವಂಥ ಯೇಸು ಕ್ರಿಸ್ತನ ರಕ್ತವು ಈ ರೀತಿಯಾಗೇ ಬರಬೇಕಾಗಿತ್ತು. ನಮ್ಮ ಥರ ಪಾಪಿಯಾಗೆ ಹುಟ್ಟಿಬಿಟ್ಟಿದ್ರೆ ಯೇಸು ರಕ್ಷಣೆ ಹೇಗೆ ಕೊಡೋದು? ಅದಕ್ಕೋಸ್ಕರ ಇದು ವಿಶೇಷವಾದ ಒಂದು
ಸಂಗತಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನೋಡಿ, ಯೇಸು ಕ್ರಿಸ್ತನು ಕನ್ಯೆ ಮರಳಲ್ಲೇ ಹುಟ್ಟು ಬರ್ತಾನಂತ, ಕನ್ಯೆಯಲ್ಲೇ ಹುಟ್ಟು ಬರ್ತಾನಂತ ಇನ್ನೊಂದು ವಾಕ್ಯ ಇದೆ. ಅದು ಯೆಶಾಯನ ಬರೆದ ಗ್ರಂಥದಲ್ಲಿ 7ನೇ ಅಧ್ಯಾಯ, ಯೆಶಾಯನ ಬರೆದ ಗ್ರಂಥ 7ನೇ ಅಧ್ಯಾಯ ಮತ್ತು ಅದರ 14ನೇ ವಚನವನ್ನು ಕೇಳಿಸ್ಕೊಳ್ಳೋಣ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಯಾನ್ಯುಯಲ್ ಎಂದು ಹೆಸರಿಡುವಳು. ನೋಡಿ ಎಷ್ಟು ಚೆನ್ನಾಗಿದೆ. ಹೆಸರು ಕೂಡ ಆಗಲೇ ಡಿಸೈಡ್ ಆಗೋಗಿತ್ತು. ಗಂಡು ಮಗ ಹುಟ್ಟುತ್ತಾನೆ, ಸ್ಕ್ಯಾನಿಂಗ್ ಮಷಿನ್ ಈಗ ಬಂದಿದೆ. ಆದರೆ ದೇವರ ಕಣ್ಣು ಆತನ ಮಗನನ್ನು ನೋಡಿ ಆಗಲೇ ಹೆಸರನ್ನು ಕೂಡ ಕೊಟ್ಟಾಯಿತು, ಸ್ಥಳ ಸಿದ್ಧ ಆಯಿತು. ಇದೆಲ್ಲವೂ ಸಿದ್ಧ ಮಾಡಿಕೊಂಡು ಯೇಸು ಕಾಲಕ್ಕನುಸಾರವಾಗಿ ಕಾಲ ಪರಿಪೂರ್ಣವಾದಾಗ ಆತನು ಬಂದು ನಿಂದ್ಬಿಟ್ಟು ನಾವು ನೋಡ್ತೇವೆ. ಇದು 750 ವರ್ಷದ ಹಿಂದೆ ನೋಡಿಯಲ್ಪಟ್ಟಿರುವಂಥ ಸಂಗತಿ ಇದು. ಆದರೆ ಇನ್ನೊಂದು ವಿಶೇಷವಾದ ಸುದ್ದಿಯನ್ನು ಹೇಳ್ತೇನೆ. ಜೋಯಿಸರು ಬಂದು ಮೊದಲು ಅರಮನೆಗೆ ಹೋಗ್ತಾರೆ. ರಾಜನು ಹುಟ್ಟಬೇಕಾಗಿರುವಂಥದ್ದು ಅರಮನೆ ಅಲ್ವೇ? ಆದರೆ ಅವರು ಅರಮನೆಗೆ ಹೋದ ತಕ್ಷಣ ಅರಮನೆಯಲ್ಲಿರುವಂಥ ಹೆರೋದನೆಂಬ ಅರಸನಿಗೆ ಕಳವಳ ಉಂಟಾಯಿತು. ಯಾರಪ್ಪ ನನ್ನ ಸೀಟ್ನಿಂದ ತಳ್ಳೋರು ಇನ್ನೊಬ್ರು ಯಾರ ಬಂದ್ರ ಅಂತ. ಅದರದ್ದು ಒಂದು ಕತೆ ಆಮೇಲೆ ನೋಡೋಣ. ಆದರೆ ವಿಶೇಷವಾಗಿ ನಾವು ನೋಡಬೇಕಾಗಿರುವಂಥ ಏನೆಂದರೆ, ಇವರು ತಂದ ಕಾಣಿಕೆಗಳನ್ನು, ಜೋಯಿಸರು ಕಾಣಿಕೆಯನ್ನು ತಂದರು. ಐಶ್ವರ್ಯವಂತರಾಗಿದ್ದರು ಅವರು ತಂದಿರುವಂಥದ್ದು ಚಿನ್ನ, ಧೂಪ ಮತ್ತು ರಕ್ತಬೋಳ. ಈ ಮೂರು ಕಾಣಿಕೆಗಳನ್ನು ತಂದು ದೇವರ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ. ಆ ಮನೆ ಒಳಗೆ ಬಂದಾಗ ಆ ಕೂಸನ್ನು ನೋಡಿ ಆ ಕೂಸಿಗೆ ಅಡ್ಡ ಬಿದ್ದು ಆರಾಧನೆ ಮಾಡಿದ್ರು ಅಂದ್ಬಿಟ್ಟು ನಾವು ನೋಡ್ತೇವೆ. ಯಾಕಂದ್ರೆ ಅವ್ರಿಗೆ ಪರಿಶುದ್ಧ ಆತ್ಮನೇ ತಿಳಿಸಿರ್ಬೇಕು ಈ ರೀತಿ. ಅದು ದೇವರು ತಾನೇ ಆ ಒಂದು ಗ್ರಹಿಕೆಯನ್ನು ಕೊಟ್ಟಿರ್ಬೋದು. ಯಾಕೆ ಅಂತಂದರೆ ಆ ನಕ್ಷತ್ರ ತೋರಿಸಿತು ಇದೇ ಮನೆ ಅಂತ. ಆಗ ಒಳಗೆ ಹೋದಾಗ ಚೆನ್ನಾಗಿ ತಿಳ್ಕೊಂಡು ನೋಡುವಾಗ ಈತನಲ್ಲಿ ದೈವಿಕ ಗುಣಗಳನ್ನು ಅವ್ರು ಕಂಡಿರ್ಬೋದು. ಅದಕ್ಕೆ ಅವ್ರಿಗೆ ಚಿನ್ನ ಮತ್ತು ಧೂಪ, ರಕ್ತಬೋಳ ಎಂಬುವ 3 ಕಾಣಿಕೆಗಳನ್ನು ಅರ್ಪಿಸಿ ಅಡ್ಡ ಬಿದ್ದುಬಿಟ್ರು. ಯಾಕಪ್ಪ ಈ ಚಿನ್ನ ಕೊಡಬೇಕು, ಯಾಕೆ ಧೂಪ ಕೊಡಬೇಕು, ಯಾಕೆ ರಕ್ತಬೋಳ ಕೊಡಬೇಕು ಅಂತ. ಇದರಲ್ಲಿ ಒಂದು ವಿಶೇಷವಾದ ಸಂಗತಿ ಇದೆ. ಇವತ್ತು ಮನೆ ಕಟ್ಟುವಾಗ, ನಮ್ಮ ಮನೆ ಕಟ್ಟುವಾಗ ಅಥವಾ ನಿಮ್ಮ ಮನೆ ಕಟ್ಟುವಾಗ, ಯಾವುದೋ ಒಂದು ಮನೆ ಕಟ್ಟುವಾಗ ಪಾಯ ಅಗಿಯುವಾಗ ಏನಾದರೂ ಚಿನ್ನ ಸಿಕ್ಕರೆ ನಮ್ಮದಲ್ಲ, ಅದು ಪ್ರಾಪರ್ಟಿ, ರಾಜನಿಗೆ ಹೋಗ್ಬೇಕದು, ಗೌರ್ಮೆಂಟ್ದದು, ರಾಜನಿಗೆ ಹೋಗಬೇಕದು. ಹಾಗಾದರೆ ಚಿನ್ನ ಕೊಟ್ಟ ತಕ್ಷಣ ಆ ಜೋಯಿಸರು, ಪಂಡಿತರು, ಜ್ಞಾನಿಗಳು ಏನಂತಂದ್ರೆ ಪ್ರತಿಜ್ಞೆ ಮಾಡಿದರು, ಈ ಮಗು ನನಗೆ ರಾಜನಾಗಿದ್ದಾನೆ ಅಂತ. ಮತ್ತು ಅಷ್ಟೇ ಅಲ್ಲ, ಧೂಪ ಯಾರಿಗೆ ಸಲ್ಲಿಸ್ತಾರಂದರೆ ದೇವರಿಗೆ ಸಲ್ಲಿಸುವಂಥದ್ದು, ದೈವಿಕತ್ವವನ್ನು ತೋರಿಸ್ತದೆ. ಯೇಸು ಸ್ವಾಮಿ ನಿಜ ದೇವರೆಂದ್ಬಿಟ್ಟು ಅವರು ಪ್ರತಿಜ್ಞೆ ಮಾಡಿದರು. ಮತ್ತು 3ನೇದಾಗಿ ರಕ್ತಬೋಳವನ್ನು ಕೊಟ್ಟರು. ರಕ್ತಬೋಳವು ಕಹಿಯಾಗಿ ಅಲ್ಲಿ ಬೆರೆಸಿ ಏನದು ಎಣ್ಣೆಗಳನ್ನು ಮಾಡಿ ಅದು ಸವರಣೆಗೋಸ್ಕರ, ಅಂದರೆ ಈ ಮರಣವನ್ನು ಸೂಚಿಸುವಂಥದ್ದು. ಅಂದರೆ ಆ ದೇಹದ ಮೇಲೆ ಲೇಪನೆ ಮಾಡುವಂತೆ ಆ ಎಣ್ಣೆಯನ್ನು ಅವರು ಹಚ್ತಾ ಇದ್ದಾರೆ ಅಂದ್ಬಿಟ್ಟು ನೋಡ್ತಾರೆ. ಹಂಗಾರೆ ಚಿನ್ನ ಯೇಸು ಕ್ರಿಸ್ತನು ರಾಜನಂತ ತೋರಿಸ್ತು, ಧೂಪ ಯೇಸು ಕ್ರಿಸ್ತನು ದೇವರಂತ ತೋರಿಸ್ತು. ಈ ದೇವರು ಬಂದು ಮಾಡಿರುವಂಥ ಕೆಲಸ ಏನಂತ ಗೊತ್ತಾ? ಈ ದೇವರು ಬಂದು ಮಾಡಿರುವಂಥ ಕೆಲಸ ಇಷ್ಟೇ, ಕ್ರೂಜೆ ಮೇಲೆ ಆತನು ಪ್ರಾಣ ಕೊಟ್ಟನು ಅಂದ್ಬಿಟ್ಟು ನಾವು ನೋಡ್ತೇವೆ. ಆ ಕ್ರೂಜೆ ಮೇಲೆ ಆ ಪ್ರಾಣವನ್ನು ಕೊಟ್ಟನೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಹಾಗಾದರೆ ಗಿಫ್ಟ್ ನೋಡಬೇಕಾಗಿದ್ರೆ ಯೇಸು ಕ್ರಿಸ್ತನು ಹುಟ್ಟಿದಾಗ ಬರ್ತ್ಡೇ ಗಿಫ್ಟ್ ಕೊಡ್ತೇವೆ ನಾವು. ಬರ್ತ್ಡೇ ಗಿಫ್ಟ್ ಕೊಡ್ತೇವೆ. ಒಂದು ಬರ್ತ್ಡೇ ಗಿಫ್ಟನ್ನು ಯೇಸು ಸ್ವಾಮಿ ಅಪೇಕ್ಷೆ ಪಡ್ತಾನೆ ಇವತ್ತು. ಚಿನ್ನ, ಧೂಪ, ರಕ್ತಬೋಳ ಅಲ್ಲ, ನನ್ನ ಜೀವಿತವನ್ನು, ನನ್ನ ಹೃದಯವನ್ನು, ನಿನ್ನ ಹೃದಯವನ್ನು ಇವತ್ತು ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ. ಯಾಕಂದರೆ ಆತನು ಪ್ರಾಣ ಕೊಟ್ಟಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಅದಕ್ಕೋಸ್ಕರ ಇವತ್ತು ನನ್ನ ಹಿಂದೆ ಇಲ್ಲಿ ಕ್ರಿಸ್ಮಸ್ ಟ್ರೀ ಇದೆ. ಈ ಕಡೆ ಫೋಕಸ್ ಮಾಡಿದ್ರೆ ಒಂದು ಶಿಲುಬೆ ಕಾಣ್ತಾ ಇದೆ ನಿಮಗೆ. ಇದು ಪ್ರಾರಂಭ, ಅದು ಆತನ ಗುರಿ. ಯಾವುದೋ ಶಿಲುಬೆ ಆತನ ಗುರಿ. ಎರಡು ಮರದಿಂದ ಮಾಡಿರುವಂಥದ್ದು, ಅದು 2 ಮರನೇ. ಹಾಗಾದ್ರೆ ಈ ಕ್ರಿಸ್ಮಸ್ ಟ್ರೀಯಲ್ಲಿ ಮಾತ್ರ ನಾವು ಎಂಜಾಯ್ ಮಾಡ್ತಾ ಬರೀ ನಾವು ಸೆಲೆಬ್ರೇಷನ್ ಅಥವಾ ಹಬ್ಬಗಳನ್ನು ಆಚರಿಸ್ತಾ ಕೋಡ್ಬಳೆ ಚಕ್ಲಿ ತಿನ್ಕೊಂಡು ಲಾಡು ತಿನ್ಕೊಂಡಿರಬಾರ್ದು.
ಆದರೆ ಎದ್ದು ಹೊರಟು ನಾವು ಶಿಲುಬೆಗೆ ಹೋಗಬೇಕು. ಶಿಲುಬೆಯಲ್ಲೇ ಆತನ ವಿಶೇಷವಾದ ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂತಂದರೆ ನಾವು ಆರಂಭ ಶೂರರು ಅನೇಕ ಸಾರಿ ಆಗ್ತೇವೆ, ಆದರೆ ಒಂದೊಂದು ಸಾರಿ ಮಾತ್ರ ನಾವು ನಮ್ಮ ಫಿನಿಶ್ ಲೈನನ್ನು ನಾವು ಅನೇಕ ಸಾರಿ ಏನು ಮಾಡ್ತೇವೆ, ಮಿಸ್ ಆಗಿಬಿಡ್ತದೆ. ಯೇಸು ಕ್ರಿಸ್ತನು ತನ್ನ ಫಿನಿಶ್ ಲೈನ್ ಅಥವಾ ಎಲ್ಲಿ ಕೊನೆಗಾಣಿಸ್ಬೇಕು, ಯಾಕೆ ಬಂದ ಉದ್ದೇಶ ಏನು, ಆತನ ಪ್ರಾರಂಭ ಕ್ರಿಸ್ಮಸ್, ಆತನು ಬಂದ ಉದ್ದೇಶ ಪ್ರಾಣ ಕೊಟ್ಟು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬರುವಂಥದ್ದೇ ಆತನ ಉದ್ದೇಶ ಆಗಿತ್ತು. ಯಾಕಂತಂದರೆ ಆತನು ಮೃತ್ಯುಂಜಯನಾಗಿ ಎದ್ದು ಹೊರಗೆ ಬಂದ ಮೇಲೆ ಆತನು ಏನು ಪ್ರತಿಜ್ಞೆ ಮಾಡಿದನಂತಂದರೆ, ನಾನು ಮರಣದ ಮೇಲೆ ಜಯ ತಂದಿದ್ದೇನೆ, ನಿನ್ನ ಪಾಪದ ಮೇಲೆ ಜಯ ತಂದಿದ್ದೇನೆ, ಸಮಾಧಿಯ ಮೇಲೆ ಜಯ ತಂದಿದ್ದೇನೆ, ನರಕದ ಮೇಲೆ ಜಯ ತಂದಿದ್ದೇನೆ. ಬಾ ನನ್ನನ್ನು ನಂಬು, ಬಾ ನನ್ನನ್ನು ಸ್ವೀಕರಿಸಿ ನೋಡು, ನನ್ನನ್ನು ಆಲೋಚನೆ ಮಾಡಿ ಆತನಿಗೆ ಒಂದು ಗಿಫ್ಟಾಗಿ, ಒಂದು ಕಾಣಿಕೆಯಾಗಿ ನಿನ್ನನ್ನೇ ಅರ್ಪಿಸು. ಆವಾಗ ಕರ್ತನು ನಿನ್ನನ್ನು ಸ್ವೀಕರಿಸ್ತಾನೆ. ಇಂಥ ಕಾಣಿಕೆಯು ಆತನಿಗೆ ಸಂತೋಷ ಕೊಡುವಂಥದ್ದಾಗಿದೆ. ಮತ್ತು ಅಷ್ಟೇ ಅಲ್ಲ, ನಿನ್ನ ಪಾಪವನ್ನು ಕರ್ತನು ಕ್ಷಮಿಸ್ತಾನೆ. ಕ್ರಿಸ್ಮಸ್ ಹಬ್ಬದ ಶುಭಾಶಯ ಇಷ್ಟೇ ಏನಂತಂದರೆ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗಬೇಕಾಗಿದ್ದರೆ ಇದು ಪ್ರಾರಂಭ ನಿಜ, ಏನೋ ಸೆಲೆಬ್ರೇಷನ್ ಥರ ಮಾಡ್ತಾರೆ ನಿಜ, ಡೆಕೋರೇಷನ್ ಮಾಡ್ತೀವಿ ನಿಜ, ಆದರೆ ಕ್ರೂಜೆಯು ಆತನ ನಿಜವಾದ ಕ್ರಿಸ್ಮಸ್ ಉದ್ದೇಶ ಆಗಿತ್ತು ಎಂದ್ಬಿಟ್ಟು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೋಸ್ಕರ ನಾವು ಹೀಗೆ ನೋಡ್ತೇವೆ ಏನಂತಂದರೆ, ಒಬ್ಬ ಹೆರೋದನೆಂಬುವ ರಾಜನ ಅಂದ್ಬಿಟ್ಟು ನಾವು ನೋಡಿದ್ವಿ. ಅವನೇನು ಮಾಡಿದ ಅಂತಂದರೆ 8ನೇ ವಚನದಲ್ಲಿ ಓದ್ತೀವಿ ಅದನ್ನು. ಏನಂತಂದರೆ, ಬೆತ್ಲೆಹೇಮಿಗೆ ಆ ಜೋಯಿಸರನ್ನು ಮಗುವಿನ ವಿಷಯದಲ್ಲಿ ಚೆನ್ನಾಗಿ ತಿಳ್ಕೊಂಡು ಬನ್ನಿರಿ ಅಂತಂದ್ಬಿಟ್ಟು ಕಳಿಸ್ತಾನಂತೆ. ತಾನು ಹೋಗಲಿಲ್ಲ. ಕೇಳಿಸ್ಕೊಂಡ್ರ? ಜೋಯಿಸರನ್ನು ಕಳಿಸ್ತಾನಂತೆ, ಅಂದರೆ ತಾನು ಹೋಗಲಿಲ್ಲ. ತಾನು ಕ್ರಿಸ್ಮಸ್ಸನ್ನು ಮಿಸ್ ಮಾಡಿಕೊಂಡ, ಯೇಸುವನ್ನು ನೋಡುವುದನ್ನು ತಪ್ಪಿಸಿಕೊಂಡ್ಬಿಟ್ಟ. ಈ ಥರವಾದ ಸ್ಥಿತಿ ಇವತ್ತು ಯಾರಿಗೂ ಆಗಬಾರ್ದು. ಯೇಸು ಕ್ರಿಸ್ತನನ್ನು ಸಂಧಿಸುವಂಥ ಭಾಗ್ಯ ಇವತ್ತು ನಿನಗೆ ಸಿಗಲಿ, ನನಗೆ ಸಿಕ್ಕದೆ ನಿಮಗೆ ಸಿಗಲಿ ಅಂತ ನನ್ನ ಪ್ರಾರ್ಥನೆ ಆಗಿದೆ. ಈಗ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನು ನಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಆಶೀರ್ವದಿಸಲಿ. ಮೆರಿ ಕ್ರಿಸ್ಮಸ್ ಶುಭಾಶಯಗಳು. ಪ್ರಿಯವೇ, ಈ ಕಾರ್ಯಕ್ರಮ ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಬರೆದು ತಿಳಿಸಿರಿ, ಇಲ್ಲವೇ ಫೋನ್ ಮೂಲಕ ಕೂಡ ತಿಳಿಸಬಹುದು. ನಿಮ್ಮ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲೂ ನಮಗೆ ಬರೆದು ತಿಳಿಸಿ, ಇಲ್ಲವೇ ಫೋನ್ ಕರೆ ಮಾಡಿ ನಮಗೆ ತಿಳಿಸಬಹುದು. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಕಾರ್ಯಕ್ರಮದ ಪ್ರಸಾರ ನಿರಂತರವಾಗಿ ಮುಂದುವರಿಯಲು ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ನೀವು ದೇಣಿಗೆಯನ್ನು ನೀಡಿ ಸಹಕರಿಸಬಹುದು. ನಮ್ಮ ಬ್ಯಾಂಕ್ ಖಾತೆಯ ವಿವರ: ಮೈತ್ರಿ ಕ್ರಿಯೇಷನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅಕೌಂಟ್ ನಂಬರ್ 649030303816, IFSC ಕೋಡ್ SBMY 0040371, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 46. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಟೆಲಿಫೋನ್ 08041492266, 08041666683. ಮೊಬೈಲ್ ಸಂಖ್ಯೆ 9611128551 ಹಾಗೂ 7760078785.